108 ದಿನಗಳ ಅಮೆರಿಕ ಮತ್ತೆ ಇರಾನ್ ರಕ್ತಸಿಕ್ತ ಯುದ್ಧ ಕೊನೆಗೂ ಅಂತ್ಯಕ್ಕೆ ಬಂದಿದೆ. ಅಮೆರಿಕ ಇರಾನ್ ನಡುವೆ ಕೊನೆಗೂ ಶಾಂತಿ ಒಪ್ಪಂದ ಆಗಿದೆ. ನೋಡಿ, 108 ದಿನಗಳ ಅಮೆರಿಕ ಇರಾನ್ ಯುದ್ಧ ಫುಲ್ ಸ್ಟಾಪ್ ಆಗಿದೆ. ಅಮೆರಿಕ ಇರಾನ್ ನಡುವೆ ಕೊನೆಗೂ ಕೂಡ ಶಾಂತಿ ಒಪ್ಪಂದ ನಡೆದಿದೆ. ಒಪ್ಪಂದದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಅಮೆರಿಕ ಇರಾನ್ ಒಪ್ಪಂದಕ್ಕೆ ಸದ್ಯ ಟ್ರಂಪ್ ಸಹಿ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಬಂದಿರುವಂತದ್ದು. ಇನ್ನು ಹೊರ್ಮುಜ್ ಜಲಸಂಧಿಯನ್ನು ಭಾಗಶಃ ತೆರೆಯಲಾಗಿದೆ. ನೋಡಿ, ವೆರಿ ಇಂಪಾರ್ಟೆಂಟ್, ಪೂರ್ತಿ ತೆಗೆದಿಲ್ಲ, ಭಾಗಶಃ ಹೊರ್ಮುಜ್ ಜಲಸಂಧಿ ಓಪನ್ ಆಗಿರುವಂತದ್ದು. ಈಗಾಗಲೇ ಹಡಗುಗಳು ಕೂಡ ಸಂಚರಿಸೋಕೆ ಆರಂಭಿಸಿವೆ. ಅಂದ್ರೆ ಇಲ್ಲಿ ಮುಂಚೆ ಹೆಂಗೆ ಸರಾಗವಾಗಿ ಹೋಗ್ತಾ ಇತ್ತಲ್ಲ, ಒನ್ ಬೈ ಒನ್ ಹಂಗೆ ಹೋಗ್ತಾ ಇಲ್ಲ, ಭಾಗಶಃ ತೆರೆದಿರೋದ್ರಿಂದ ಅಲ್ಲೂ ಕೂಡ ಅವರಿಗೆ ಲಿಮಿಟ್ ಅಲ್ಲಿ ಹಡಗುಗಳನ್ನ ಹೋಗೋದಕ್ಕೆ ಬಿಡ್ಲಾಗುತ್ತೆ. ಇನ್ನು ಇರಾನ್ ಜೊತೆಗೆ ಅಮೆರಿಕಕ್ಕೆ ಉತ್ತಮ ಬಾಂಧವ್ಯ ಇದೆ ಅಂತ ಹೇಳ್ಬಿಟ್ಟು ಈಗ ಟ್ರಂಪ್ ಅಲ್ಲಿ ಮುಲಾಮ್ ಹಚ್ಚುವಂತ ಕೆಲಸ ಮಾಡಿದ್ದಾರೆ. ಗಾಯ ಆಗಿತ್ತು, ಗಾಯಕ್ಕೆ ಮುಲಾಮನ್ನ ಹಚ್ಚಿದ್ದಾರೆ. ನೋಡಿ, ಈ ಅಮೆರಿಕ ಇರಾನ್ ನಡುವೆ 107 ದಿನಗಳ ಕಾಲ ಯುದ್ಧ ನಡೆದಿರುವಂಥದ್ದು. ಕೊನೆಗೂ ಕೂಡ ಆ ಯುದ್ಧ ಅಂತ್ಯವಾಗಿದೆ, ಅದು ಸನ್ನಿಹಿತವಾಗಿದೆ. ಉಭಯ ರಾಷ್ಟ್ರಗಳು ಈಗ ಶಾಂತಿ ಒಪ್ಪಂದವನ್ನ ಅಂತಿಮಗೊಳಿಸಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇನ್ನು ಈ ಒಪ್ಪಂದದಿಂದ ಈಗ ಹೊರ್ಮುಜ್ ಜಲಸಂಧಿಯನ್ನ ಮತ್ತೆ ತೆರೆಯಲಿದೆ ಅಂತ ಕೂಡ ನಿರೀಕ್ಷಿಸಲಾಗಿದೆ. ಈ ಕುರಿತು ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ಪೋಸ್ಟ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಇರಾನ್ ಇಸ್ಲಾಮಿಕ್ ಗಣರಾಜ್ಯದೊಂದಿಗಿನ ಒಪ್ಪಂದ ಈಗ ಪೂರ್ಣಗೊಂಡಿದೆ, ಎಲ್ರಿಗೂ ಕೂಡ ಅಭಿನಂದನೆಗಳು ಅಂತ ಹೇಳಿ ಟ್ರಂಪ್ ಇಲ್ಲಿ ಘೋಷಿಸಿದ್ದಾರೆ. ನೋಡಿ, ಅಮೆರಿಕ ಮತ್ತೆ ಇರಾನ್ ಶಾಂತಿ ಒಪ್ಪಂದ ಏನೋ ಆಗಿದೆ, ಹೊರ್ಮುಜ್ ಜಲಸಂಧಿಯು ಕೂಡ ತೆರೆಯೋದಕ್ಕೆ ಓಪನ್ ಆಗಿದೆ. ಮತ್ತೊಂದ್ ಕಡೆ ಕಚ್ಚಾ ತೈಲ ಬೆಲೆಯಲ್ಲಿ ಇಲ್ಲಿ ಕುಸಿತ ಕಂಡು ಬಂದಿದೆ. ಈ ಬೆಳವಣಿಗೆ ಜಾಗತಿಕ ಇಂಧನ ಪೂರೈಕೆಯಲ್ಲಿನ ಅಡಚಣೆಗಳ ಬಗೆಗಿದ್ದ ಕಳವಳವನ್ನ ನಿವಾರಣೆ ಮಾಡಿದೆ. ಹಾರ್ಮುಜ್ ಜಲಸಂಧಿ ಓಪನ್ ಮಾಡಿದ್ರೆ ಫ್ಯೂಯಲ್ ರೇಟ್ಗಳು ಇದ್ದಷ್ಟೇ ಇರುತ್ತಾ, ಕಡಿಮೆ ಆಗುತ್ತಾ, ಜಾಸ್ತಿ ಆಗುತ್ತಾ, ಈ ಎಲ್ಲವನ್ನ ಕೂಡ ಜನಸಾಮಾನ್ಯರೇ ಯೋಚನೆ ಮಾಡ್ತಾ ಇದ್ರು. ಯಾಕಂದ್ರೆ ಅಷ್ಟು ಸುಲಭವಾಗಿ ಯುದ್ಧದ ಎಫೆಕ್ಟ್ ಇಂದ ಈ ಯುದ್ಧವನ್ನ ಕ್ಲೋಸ್ ಮಾಡ್ತಾರೆ ಅಂತ ಅಂದ್ರೆ ಅವ್ರಿಗೂ ಕೂಡ ಲಾಭ ಬೇಕಲ್ಲ. ಇಷ್ಟ ದಿನ ಹೊಡೆದಾಡ್ಕೊಂಡಿದ್ದಕ್ಕೆ ಬಡ್ದಾಡ್ಕೊಂಡಿದ್ದಕ್ಕೆ ಆದ ನಷ್ಟವನ್ನ ಸರಿದೂಗಿಸೋದಕ್ಕೆ ಅವರು ಏನಾದ್ರು ಮಾಡಬೇಕಲ್ಲ. ಆ ಆಯಾಮದಲ್ಲಿ ಜನಸಾಮಾನ್ಯರ ಪ್ರಶ್ನೆ ರೇಟ್ ಜಾಸ್ತಿ ಆಗುತ್ತಾ ಅನ್ನುವಂಥದ್ದು. ಆದ್ರೆ ಕಚ್ಚಾ ತೈಲ ಬೆಲೆಯಲ್ಲಿ ಈಗ ಕುಸಿತ ಕಂಡು ಬಂದಿದೆ. ಈ ಬೆಳವಣಿಗೆ ಜಾಗತಿಕ ಇಂಧನ ಪೂರೈಕೆಯಲ್ಲಿ ಅಡಚಣೆಗಳ ಬಗೆಗಿದ್ದ ಕಳವಳ ನಿವಾರಣೆ ಮಾಡಿದೆ. ಇನ್ನು ವಿಶ್ವಾದ್ಯಂತ ಇಂಧನ ಬೆಲೆಗಳು ಕಡಿಮೆಯಾಗುವ ಭರವಸೆಯನ್ನು ಕೂಡ ಹುಟ್ಟಾಕಿದೆ. ನಿನ್ನೆನೆ ಗಮನಿಸಿದ್ವಿ, ಹೊರ್ಮುಜ್ ಜಲಸಂಧಿ ಒಂದ್ ಕಡೆ ಓಪನ್ ಆಗಿದೆ, ಜೊತೆಗೆ ಯುದ್ಧದ ಶಾಂತಿ ಮಾತುಕತೆ ಆಗಿದೆ. ಸೆನ್ಸೆಕ್ಸ್ ಆಗಿರ್ಬೋದು, ನಿಫ್ಟಿ ಆಗಿರ್ಬೋದು, ಎಲ್ಲ ಏರ್ತಾ ಇದೆ. ಶೇರ್ ಮಾರ್ಕೆಟ್ಸ್ ಕೂಡ ಈಗ ಹತೋಟಿಗೆ ಬರ್ತಾ ಇದೆ. ಸ್ವಲ್ಪ ಸಮಾಧಾನ, ರಿಲ್ಯಾಕ್ಸ್ ಮೂಡ್ ನಲ್ಲಿ ಶೇರ್ ಮಾರ್ಕೆಟ್ ಇರುವಂತದ್ದು. ಅದರ ಜೊತೆಗೆ ಡಾಲರ್ಸ್ ಎದುರು ನಮ್ಮ ರುಪಿ ಮೌಲ್ಯ ಕೂಡ ಜಾಸ್ತಿ ಆಗಿದೆ. ಸೊ ಇವೆಲ್ಲ ಯುದ್ಧದ ಎಫೆಕ್ಟ್ ಇರಬಹುದಾ ಅನ್ನುವಂಥ ಪ್ರಶ್ನೆ ಇತ್ತು. ಕೊನೆಗೂ ಕೂಡ ಈಗ ಡೊನಾಲ್ಡ್ ಟ್ರಂಪ್ ಯುದ್ಧಕ್ಕೆ ನಾಂದಿ ಹಾಡುವ ಮುಖಾಂತರ ಯುದ್ಧ ನಾವು ಮಾಡಲ್ಲ, ಶಾಂತಿ ಮಾತುಕತೆಯಿಂದ ಮುನ್ನುಗ್ಗೋಣ ಅನ್ನುವಂತಹ ಒಂದು ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆಗೆ ಹಾರ್ಮುಜ್ ಜಲಸಂಧಿ ಏನು ಪೂರ್ತಿಯಾಗಿ ಓಪನ್ ಆಗಿಲ್ಲ. ನಾವು ಬಹಳ ಖುಷಿ ಪಡುವಂತಹ ಕ್ಷಣಕ್ಕೂ ನಾವು ಏನು ಹೇಳ್ತಾರೆ ಅದನ್ನ ವ್ಯಕ್ತಪಡಿಸೋಕ್ಕಾಗಲ್ಲ. ಇವಾಗ ಭಾಗಶಃ ಆಗಿರ್ಬೋದು, ಅಲ್ಲಿ ಇರಾನ್ ಮತ್ತೆ ಅಮೆರಿಕ ಎರಡೂ ಕೂಡ ಇಲ್ಲಿ ಸಂಧಾನ ಆಗೋದಕ್ಕೆ ಇರಾನ್ ಒಂದಷ್ಟು ಕಂಡೀಷನ್ಸ್ಗಳನ್ನ ಹಾಕಿದೆ. ಕಂಡೀಷನ್ಸ್ ಅಪ್ಲೈ ಅಂತ ಅಲ್ಲಿ ಹೇಳ್ಬಿಟ್ಟಿದೆ. ಹಾಗಾಗಿ ಅಮೆರಿಕ ಸದ್ಯದ ಪರಿಸ್ಥಿತಿಗೆ ಒಪ್ಕೊಂಡಿದೆ. ಆದ್ರೆ ಕಂಡೀಷನ್ಸ್ಗೆ ಏನಾದ್ರೂ ಒಪ್ಕೊಂಡಿಲ್ಲ ಅಂದ್ರೆ ಈಗ ಭಾಗಶಃ ಓಪನ್ ಆಗಿರುವಂತಹ ಹೊರ್ಮುಜ್ ಜಲಸಂಧಿ ಮತ್ತೆ ಕ್ಲೋಸ್ ಆಗುವಂತ ಸಾಧ್ಯತೆ ಇದೆ. ಇನ್ನು ಎಲ್ಲರೂ ಕೂಡ ಭಯ ಇತ್ತು, ಪೆಟ್ರೋಲ್ ಡೀಸೆಲ್ ರೇಟ್ ಏನಾಗ್ಬೋದು, ಜಾಸ್ತಿ ಆಗ್ಬೋದಾ ಅಂತ ಹೇಳಿ. ಸದ್ಯ ಇಲ್ಲ, ಬೆಲೆ ಕಡಿಮೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಜೊತೆಗೆ ನಿನ್ನೆಯಿಂದ ಶೇರ್ ಮಾರ್ಕೆಟ್ ಕೂಡ ಚೇತರಿಸಿಕೊಂಡಿದೆ. ನಿಫ್ಟಿ ಹಾಗೆ ಸೆನ್ಸೆಕ್ಸ್ ಎರಡೂ ಕೂಡ ಶೇರ್ ಮಾರ್ಕೆಟ್ಗಳು ಜಿಗಿದು ಓಡ್ತಾ ಇದೆ, ರೇಸ್ನಲ್ಲಿದೆ. ಅದರ ಜೊತೆಗೆ ಡಾಲರ್ಸ್ ಎದುರು ನಮ್ಮ ರುಪಿ ಮೌಲ್ಯ ಕೂಡ ಜಾಸ್ತಿ ಆಗಿರುವಂಥದ್ದು.